ಜೀವನ ನರ್ಕ್ ಆಗಿ ಹೋಗಿರ್ತದ್ರಿ. ಬತ್ತಾಗಾರ ನಮ್ಗೆ ಕುತ್ತಿಗೆ ಇಲ್ಲಿ ಬರೋತಕ್ಕದ. ನಮ್ಮ ಅಕ್ಕ ಅಂತರೂ ಒಂದ್ ಸ್ವಲ್ಪನು ಕೈಯೇ ಮುಟ್ಟಂಗಿಲ್ಲ ಮನಿ ಸ್ವಚ್ಛ ಅಂದ್ರೆ. ಸೊ ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಏನಪ್ಪ ಅಂದ್ರೆ ಇವತ್ತು ನಮ್ಮ ಮನೆ ಸ್ವಚ್ಛ ಮಾಡತ್ತೀವಿ ರೀ. ಅದಕ್ಕೆ ಇವತ್ತು ಹರಿದು 12 ಆತದ ನಮ್ದು. ಇವತ್ತು ಈಗ ಮನೆಗಂತೂ ಯಾರೂ ಇಲ್ಲ ಗಾಯ್ಸ್. ಈಗ ನಾ ಜಳಕನೂ ಮಾಡಿಲ್ಲ. ಈಗ ಮನೆ ಸ್ವಚ್ಛ ಮಾಡೋದೈತಲ್ಲ ಅದ್ರ ಸಂಬಂಧ ಜಳಕನೂ ಮಾಡಿಲ್ಲ. ನಮ್ಮ ಮಮ್ಮಿ ಅಂತೂ ಸ್ವಲ್ಪ ಹೊರ ಹೋಗ್ಯಲ್ಲ. ನಮ್ಮ ಮಮ್ಮಿ ಬಂದ ಮ್ಯಾಗ ಮನೆ ತೆಗಿಯೋದೈತ್ರಿ ಗಾಯ್ಸ್. ಬತ್ತಾಗಾರ ನಮ್ಗೆ ಕುತ್ತಿಗೆ ಇಲ್ಲಿ ಬರೋತಕ್ಕದ ಕೆಲಸ ಬತ್ರಿ ಗಾಯ್ಸ್. ಈ ಮನೆ ಸ್ವಚ್ಛ ಆಗೋ ತಕ್ಕ ನಮ್ದು ಜೀವನ ನರ್ಕ್ ಆಗಿ ಹೋಗಿರ್ತದ್ರಿ ಗಾಯ್ಸ್. ಈಗ ನೋಡ್ರಿ ಅರ್ಧ ಸಾಮಾನು ತೆಗೆದೇ ಬಿಟ್ಟಾರ ನಮ್ಮ ಮಮ್ಮಿ. ಇಲ್ಲಿ ನೋಡ್ರಿ ಇಲ್ಲಿ ಬೋಗಣಿ ಗೀಗಣಿ ಎಲ್ಲ ತೆಗೆದೇ ಬಿಟ್ಟಾರ ನಮ್ಮ ಮಮ್ಮಿ. ಈಗ ನಮ್ಮ ಮಮ್ಮಿ ಬಂದ ಮ್ಯಾಗ ಈಗ ಮನೆ ಅದು ಎಲ್ಲ ತೆಗಿತೀವಿ. ಈಗ ನಮ್ಮ ಮಮ್ಮಿ ಸಂಬಂಧ ವೇಟ್ ಮಾಡೋಣ ಗಾಯ್ಸ್. ಇದು ಮನೆ ಸ್ವಚ್ಛ ಅಂದ್ರೇನೆ ನಮ್ಗೆ ಇಲ್ಲಿ ಬರ್ತದಾಗ್ರಿ. ಇಲ್ಲಿಗೆ ಏನು ಮಾಡೋದು, ಏನು ಮ್ಯಾಗ ಹೇಳೋದು, ಇಲ್ಲಿ ಸ್ವಚ್ಛ ಮಾಡು ಆ ಕಡೆ ಮಾಡು ಈ ಕಡೆ ಮಾಡಿ ಈ ಜೀವನ ತಿಂದು ಜೀರಿಗೆ ಮಾಡ್ತಾರೆ ಗಾಯ್ಸ. ಈಗ ನಮ್ಮ ಮಮ್ಮಿ ಅಂತರೂ ಬರ್ತಾರ. ಈಗ ಅದು ಬಂದ ಮ್ಯಾಗ ಮನೆ ಸಾಫ್ ಮಾಡ್ತೀವ್ರಿ. ನಮ್ಮ ಅಕ್ಕ ಅಂತರೂ ಒಂದು ಸ್ವಲ್ಪನು ಕೈಯೇ ಮುಟ್ಟಂಗಿಲ್ಲ ಮನೆ ಸ್ವಚ್ಛ ಅಂದ್ರೆ. ನಮ್ಮ ಮಮ್ಮಿ ಇಬ್ಬರೇ ಮಾಡ್ಬೇಕು, ಮತ್ತೆ ಯಾರು ಮಾಡಂಗಿಲ್ಲ. ಇವತ್ತಿನ ಬ್ಲಾಗರ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಪ್ಲೀಸ್ ಇವತ್ತಿನ ಬ್ಲಾಗ್ ನೋಡ್ರಿ ಗಾಯ್ಸ್. ಅಕ್ಕ ಬಂದ್ರೆ ಕರೆ ನಮ್ಮ ಮಮ್ಮಿನೇ ಬರಲಿಲ್ಲ ಗಾಯ್ಸ್. ಹೋದವ್ರು ಆ ಕಡೆ ಗಪ್ಪೆ ಆಗ್ಯಾರ ಗಾಯ್ಸ್. ಫೋನ್ ಹಚ್ಚಿ ಹೇಳಿದ್ರೆ ಇನ್ನೊಂದು 1 ತಾಸು 2 ತಾಸು ಅದು ಆತದ ಅಂತ ಹೇಳಿದ್ರೆ, ಅಕ್ಕಂತೂ ನನಗೆ ಗೊತ್ತೈತಿ ನಮ್ಮ ಅಕ್ಕ ಮಾಡಂಗೇ ಇಲ್ಲ ನಮ್ಮ ಮಮ್ಮಿ ಬರೋತಕ. ಈಗ ಮಮ್ಮಿ ಸಂಬಂಧಿ ವೇಟ್ ಮಾಡ್ಬೇಕು. 1 hour later. ಈಗ ನಮ್ಮ ಮಮ್ಮಿ ಬಂದಾರ ಗೈಸ್. ಏನಪ್ಪ ಅಂದ್ರೆ ಲಿಟ್ರಲಿ 1 ತಾಸು ತಕ ವೇಟ್ ಮಾಡಿಸಿದ. ಈಗ ಬಂದು ಜಳಕ ಮಾಡತ್ತಲ್ಲ ನಮ್ಮ ಮಮ್ಮಿ. ಈಗ ಗೈಸ್ ಫಸ್ಟ್ ಯಾವ ಮನೆ ತೆಗಿಯತ್ತೀವಿ ಬರ್ರಿ ತೋರಿಸ್ತೇನೆ ನಿಮಗೆ ಗೈಸ್. ಇಂಥ ಬಿಸಿಲ್ದಾಗ ಏನು ಮನೆ ತೆಗಿಬೇಕಾ ಬರ್ರಿ ನೋಡೋಣ ಗೈಸ್. ಫಸ್ಟ್ ಇದು ಒಳಗಿಂದ ಮನೆ ತೊಳಿತೀವ್ರಿ. ಇಲ್ಲಿ ನೋಡ್ರಿ ಫಸ್ಟ್ ಈಗ ಇವೆಲ್ಲ ಬಾಂಡೆ ತೆಗಿತೀನಿ ರೀ. ಈಗ ಇದೆಲ್ಲ ನಮ್ಮ ಮಮ್ಮಿಯರಿಗೆ ಬಾಂಡೆ ಅದು ತೆಗೆದು ಕೊಡ್ತೀನಿ ರೀ. ಅಂದರೆ ಹೊರಗೆ ಬಾಂಡೆ ತೆಗೆದು ಕೊಡ್ತೀನಿ ರೀ ನಮ್ಮ ಮಮ್ಮಿ. ಅಲ್ಲಿ ಹೊರಗೆ ನಮ್ಮ ಅಕ್ಕ ಅದು ತೊಳಿತಾಳ ಚಲೋ ಆಗಿ. ಮತ್ತು ಇವೆಲ್ಲ ಖಾಲಿ ಆಗೋಣ ಇದು ನಮ್ಮ ಮನೆ ಎಲ್ಲ ಸ್ವಚ್ಛ ಮಾಡ್ತೀವ್ರಿ. ಇಲ್ಲಿ ನೋಡ್ರಿ ಇದು ಪೂರಾ ಇದು ಮನೆ ಎಟ್ಟೈತಿ, ಇದು ರೂಮ್ ಎಟ್ಟೈತಿ ನೋಡ್ರಿ. ಇದು ಪೂರಾ ರೂಮ್ ಸ್ವಚ್ಛ ಮಾಡ್ತೀವಿ. ಮಮ್ಮಿ ಜಳಕ ಮಾಡಿ ಬರ್ತಾಳ. ನಮ್ಮ ಮಮ್ಮಿ ಜಳಕ ಮಾಡೋಣ. ಈಗ ಡೈರೆಕ್ಟ್ ಈಗ ಸೀದಾ ಮ್ಯಾಗಿನ ಬಾಂಡೆ ತೆಗಿಯೋದು ಅದಾವ. ಅವು ತೆಗೆದು ತೊಳ್ಯಾಕ ಹೊರಗೆ ಇಟ್ಟು ಬಿಡ್ತೀನಿ ರೀ. ನಮ್ಮ ಅಕ್ಕ ತೊಳಿತಾಳ. ಅವೆಲ್ಲ ಆಗೋಣ. ಇದು ತೆಳಗಿನ ಎಷ್ಟು ಸಾಮಾನು ಅದಾವ್ರಿ ಗೈಸ್. ಇವೆಲ್ಲ ತೆಗೆದು ಪೂರಾ ತೊಳಿತೀವ್ರಿ ಚಲೋ ಆಗಿ. ಅರಿಬಿಲೆ ಒರೆಸಿ ಪೂರಾ ಕ್ಲೀನ್ ಮಾಡ್ತೀವ್ರಿ. ಈಗ ನಮ್ಮ ಮಮ್ಮಿ ಜಳಕ ಮಾಡಿ ಬರಲಿ. ಸೊ ಆಲ್ ರೈಟ್ ಗಾಯ್ಸ್, ಈಗ ಮಮ್ಮಿ ಅದು ಜಳಕ ಮಾಡಿ ಬಂದಾಳ. ಬರ್ರಿ ನಮ್ಮ ಮಮ್ಮಿ ಕೇಳೋಣ. ಇವಾಗ ಜಳಕ ಮಾಡಿ ಬಂದಾಳ. ಈಗ ರೊಟ್ಟಿ ಅದು ಹೊರಗೆ ಇಡತ್ತಳಗರಿ ನೋಡ್ರಿ. ಈಗ ಜಸ್ಟ್ ಜಳಕ ಮಾಡಿ ಬಂದಾಳ. ಈಗ ನೋಡ್ರಿ ಟಿವಿ ನೋಡ್ಕೊಂಡು ಕೂತಾಳ ಇಲ್ಲಿ ಆರಾಮ. ಈಗ ತೆಲಿಗೆ ಏನೋ ಕೊಟ್ಕೊಳತ್ತಳಗಾರಿ. ಹಿಂಗೆ ಬಿಡಬಾರ್ದಾತು ಪೂರ ತೆಲಿಗೆ ಇದು ತಾವೆಲ್ಲ ಸುಡ್ಕೊಳತ್ತಳಗಾರಿ. ಇದು ಒಂದೇ ರೂಮ್ ತೆಗ್ಯದ. ಎಷ್ಟು ಆಟ ತೆಗ್ಯದ. ಇವತ್ತು ಒಂದೇ ರೂಮ್ ತೆಗಿತೀವಲ್ಲ. ಒಂದೇ ರೂಮ್. ಸೊ ಗಾಯ್ಸ ನಮ್ಮ ಮಮ್ಮಿನ ಈಗ ಒಂದೇ ರೂಮ್ ಇವತ್ತು ಒಂದೇ ರೂಮ್ ತೆಗಿತಾ ಅನ್ನತ್ತಾಳ. ಪಟ ಮ್ಯಾಗಿಂದ ಸಾಮಾನು ತೆಗೆದು ಕೊಟ್ಟು ಮಮ್ಮಿ ಫೋಟೋ ತೆಗೆದು ಅಲ್ಲಿ ಆಚೆ ಕಡೆ ರೂಮ್ದಾಗ ಇಡತ್ತಾರ. ಈಗ ನಾವೇನಿದೆ ನೋಡ್ರಿ ಸಣ್ಣ ಸಾಮಾನುಗಳು ಆಚೆ ಕಡೆ ಮನೆಗೆ ಫಸ್ಟ್ ರೂಮ್ದಾಗ ಇಡೋಣ. ಇದು ನೋಡ್ರಿ ಎಷ್ಟು ಸಾಮಾನು ಅದಾವ. ಬಾಂಡೆ ಇದು ಬುಟ್ಟಿ ನೀರಿನ ಒಟ್ಟು ಹಾಕಿ ಕೊಡಗಳು ಮತ್ತು ಇಲ್ಲಿ ದೇವ್ರಿನ ಸಾಮಾನು ಅದಾವ್ರಿ ಗೈಸ್. ಅದ ನೋಡ್ರಿ ಬಡ ಅಂತ ತೆಗೆದ ಇಡ್ತೀನಿ ಬರ್ರಿ. ಈಗ ನೋಡ್ರಿ ಗೈಸ್ ಸೀದಾ ಸಿಗ್ತೀನಿ. ಪೂರಾ ರೂಮ್ ಖಾಲಿ ಆಗದ್ಮ್ಯಾಗ ಗೈಸ್. ಭಾಳ ಸಾಮಾನು ಅದಾವಲ್ಲ ಅದಕ್ಕೆ ಸಿಗ್ತೇನೆ. ಪೂರಾ ರೂಮ್ ಖಾಲಿ ಆಗದ್ಮ್ಯಾಗ ಬಾಂಡೆ ಭಾಳ ವಜ್ಜದವ್ರಿ ಗಾಯ್ಸ್. ಬ್ಯಾಸರ ಆಗತ್ತದ್ರಿ ಗಾಯ್ಸ್. ಇಲ್ಲಿ ಸ್ವಲ್ಪ ಇವತ್ತೇನು ತೊಳೆದು ಆಗ್ತದೆ ಇಲ್ಲೋ ಗಾಯ್ಸ್. ಬಾಂಡೆನೇ ತುಂಬ್ಯಾಕ ಪೂರಾ ಮನ್ಯಾಗ. ಪೂರಾ ಬಾಂಡೆನೇ ತುಂಬ್ಯಾಗ್ರಿ ಮನ್ಯಾಗ. ಏನು ಮಾಡ್ತೀವಿ ನಮ್ಮ ಮಮ್ಮಿ ಅದೇನು ಯೂಸ್ ಮಾಡೋದಿಲ್ಲ ಬಿಡೋದಿಲ್ಲ. ಸುಮ್ಮ ತಂದು ಇಡೋದು, ಒರೆಸೋದು, ತೊಳೆಯೋದು ಮತ್ತು ಹೊರಗೆ ಹಾಕ್ಬಿಡೋದು. ಹಿಂಗೆ ನಡೆದ್ರಿ. ಏನು ಮಾಡ್ತೀರಿ. ಸೊ ಆಲ್ ರೈಟ್ ಗಾಯ್ಸ್, ಈಗ ತೆಲುಗಿನೂ ಎಲ್ಲ ಸಾಮಾನು ತೆಗ್ದೇವ್ರಿ ಗಾಯ್ಸ್. ನೋಡ್ರಿ ಗಾಯ್ಸ್ ಎಲ್ಲ ತೆಗ್ದೇವಲ್ರಿ. ಆಗಲೇ ಪೂರ ಇದ್ದು ಅಲ್ರಿ ಗಾಯ್ಸ್. ಗ್ಯಾಸ್ ಇಲ್ಲಿ ನೋಡ್ರಿ ಅಲ್ಲಿ ತೆಲುಗಿನ ದೇವ್ರಿ ಸಾಮಾನು ಇದ್ದವಲ್ಲ ಅದೆಲ್ಲ ತೆಗ್ದೇವಿ ಗಾಯ್ಸ್. ಇದು ಸ್ವಲ್ಪ
ಇವು ಅದ ಚೀಲದಾಗ ಏನೋ ಅದಾವ ಅವಿಟ್ಟು ಸ್ವಲ್ಪ ತೆಗಿತೀವ್ರಿ. ಈಗ ನಮ್ಮ ಮಮ್ಮಿ ತೆಳಗಿನ ಸಿಜ್ರಿನ ತೆಳಗಿನ ಸಾಮಾನು ತೆಗಿಯತ್ತಾಳ. ಈಗ ಬರೀ ಮ್ಯಾಗಿನೂ ಇಟ್ಟೆ ಸಾಮಾನು ಅದಾವ್ರಿ ಗೈಸ್. ನೋಡ್ರಿ ಇಲ್ಲಿ ಪೂರ ಇದು ಅಲ್ಲಿ ಪೂರ ಇಲ್ಲಿ ಸಾಮಾನು ಅದಾವ ಬಾಂಡೆಗಳು ಅವಿಟ್ಟು ತೆಗೆದ್ರೆ ಆಲ್ಮೋಸ್ಟ್ ಎಲ್ಲ ತೆಗೆದು ಎಲ್ಲ ಮನೆ ಕ್ಲೀನ್ ಆಗ್ತದ. ಅವು ಇಟ್ಟು ಬಾಂಡೆ ಇಟ್ಟು ತೆಗೆದು ಕೊಡೋಂಬರ್ರಿ ನಮ್ಮ ಮಮ್ಮಿಯರಿಗೆ. ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಅರ್ಧ ಸಾಮಾನು ಇಲ್ಲಿ ಇಟ್ಟಿವ್ರಿ. ಇಲ್ಲಿ ನೋಡ್ರಿ ಇಲ್ಲಿ ದೇವ್ರಿನ ಸಾಮಾನು ಇಟ್ಟಿವ್ರಿ. ಇಲ್ಲಿ ದೇವ್ರಿನ ಸಾಮಾನು ಇಟ್ಟಿವ್ರಿ. ಇಲ್ಲಿ ಸ್ವಲ್ಪ ಅಡುಗೆ ಸಾಮಾನು ಇಟ್ಟಿವ್ರಿ. ಗೈಸ್ ಅರ್ಧ ಸಾಮಾನು ಇಲ್ಲಿ ಹೊರಗೆ ಇಟ್ಟಿವಾಗ ಪೂರ ಬಿಸಿಲಿಗೆ ನೋಡ್ರಿ ಬಾಂಡೆ ಇದು ಗ್ಯಾಸ್ ಮತ್ತು ಏನೇನೋ ಅದಾವ ಗ್ಯಾಸ್. ಅರ್ಧ ಇಲ್ಲಿ ಇಟ್ಟಿವ್ರಿ, ಅರ್ಧ ಮನೆಗೆ ಇಟ್ಟಿವ್ರಿ. ಇಟ್ಟು ಬಾಂಡೆ ತೆಗೆದ್ರೆ ಆಯ್ತು ಪೂರ ಕ್ಲೀನ್ ಆಗ್ತದ. ಬರ್ರಿ ತೆಗೆದು ಕೊಡೋಣ ಗೈಸ್. ನಮ್ಮ ಮಮ್ಮಿಯರಿಗೆ ಮ್ಯಾಗಿನ ಬಾಂಡೆ ತೆಗೆದು ಕೊಡತ್ತೀನಿ. ನಮ್ಮ ಮಮ್ಮಿ ತಗೊಂಡು ಹೋದ ಹೊರಗೆ ಇಡತ್ತಾಳ. ಈಗ ಬರ್ರಿ ಎಲ್ಲಾ ಬಾಂಡೆ ತೆಗೆದು ಕೊಡೋಣ ಗೈಸ್. ಸೀದಾ ಸಿಗ್ತೀನಿ ಎಲ್ಲ ಆಗದ್ ಮ್ಯಾಗ. ಸೊ ಗೈಸ್ ಎಲ್ಲಾ ಬಾಂಡೆ ತೆಗೆದ ಈಗ ಸ್ವಚ್ಛ ಮಾಡತ್ತೀವಿ ಅಗರ ಮನಿ ಆಗ್ಯಾವ. ಈಗ ನೋಡ್ತಲ್ಲ ಗೈಸ್. ಇಲ್ಲೇ ಇಟ್ಟಿವಾಗರಿ ಇಂಥ ಬಿಸಿಲ್ದಾಗ ನೋಡ್ರಿ ಗಾಯ್ಸ್ ಎಟ್ಟು ಮನ್ಯಾಗ ಎಷ್ಟು ಸಾಮಾನು ಅದಾವಾಗರಿ ನೋಡ್ರಿ ಪೂರಾ ತುಂಬೆ ಆಗ್ಯಾರ ಸಾಮಾನುಗಳು. ಮನ್ಯಾಗಿರೋದು 4 ಮಂದಿದ ಸಾಮಾನು ನೋಡ್ರಿ ಇವೆಲ್ಲ ನೋಡ್ರಿ ಎಷ್ಟು ಅದಾವಾಗರಿ. ಈಗ ಇಲ್ಲಿ ಹುಡ್ಕೊಂಡು ಪೂರಾ ಇಲ್ಲಿ ತಕ ಬರೀ ಸಾಮಾನೇ ಅದಾವಾಗರಿ ಬಾಂಡೆ ಸಾಮಾನು ಅದಾರಿ. ನಮ್ಮ ವಂಶ ಹೆಂಗೆ ಬೆಳೀತದಲ್ಲ ಹಂಗೆ ಬಾಂಡೆರು ಹಂಗೆ ಬೆಳ್ಕೊತ ಹೋತ ಅನ್ನಿಸ್ತದ ನನಗೂ. ಏನಪ್ಪ ಬಾಂಡೆದ ಕಿರಿಕಿರಿ ಭಾಳ ಆಗ್ಯದ್ರಿ. ಎಲ್ಲ ಮಾರ್ಕೊಂಬರೋಂಬರ್ರಿ ಆ ಕಡೆ ಸುಮ್ಮ ಬೇಸರ ಐತ್ರಿ ಗಾಯ್ಸ್. ಪೂರಾ ನೋಡ್ರಿ ಪಸಿನ ಬಿಡಕತ್ತ. ಈಗ ಬರ್ರಿ ಈಗ ಮನೆ ನೀರಿಲ್ಲ ತೊಳೋನಿ. ಈಗ ಆಲ್ಮೋಸ್ಟ್ ಜಾಡು ಮತ್ತೆಲ್ಲ ಕ್ಲೀನ್ ಮಾಡೀನಿ. ಈಗ ಸ್ವಲ್ಪ ನೀರಿಲ್ಲ ಒರೆಸಿ ಪೂರಾ ಕಡಕ್ ಮಾಡಿಬಿಡು ಅಂದ್ರ ರೂಮ್ ಗಾಯ್ಸ್. ಇಲ್ಲಿ ಬಂದು ಫೋಟೋ ಶಾಡಾಗ ನಮ್ಮ ಮಮ್ಮಿ ಏನು ಪರಿಸ್ಥಿತಿ ಬಂದಾಗ ನಮ್ದು. ನಾವು ಇಲ್ಲಿ ನೀರು ತೊಗೊಂಡು ಒರೆಸ್ಬೇಕಾಗ್ರಿ. ಆದರೆ ಹಿಡ್ಕೊಂಡು ತಕ್ಕ ನೀರಿನ ಅರ್ಬಿಲೆ ಒರೆಸ್ಬೇಕು. ನೀರಲ್ಲಿ ಸಾಬೂನು ನೀರು ತೊಗೊಂಡಾಳ ಗಾಯ್ಸ್. ಈಗ ನಮ್ಮ ಮಮ್ಮಿ ನೀರು ಕೊಟ್ಟಾಳ. ಬರ್ರಿ ಇದೆಲ್ಲ ವರ್ಷನ ಫೈನಲಿ ಈಗ ಎಲ್ಲ ಬಾಡಿ ಒರೆಸೀನ್ರಿ. ನೀರ್ಲೆ ಎಲ್ಲ ಬಾಡಿ ಒರೆಸೀನ್ರಿ. ಈಗ ಸ್ವಚ್ಛ ನೀರಲ್ಲೇ ಒರೆಸೋದೈತ್ರಿ. ಮನೆ ಸ್ವಚ್ಛ ನೀರು ಅದಾವ್ರಿ. ಈಗ ನೀರಲ್ಲೇ ಇಟ್ಟು ಒರೆಸಿದ್ರೆ ಎಲ್ಲ ಕಂಪ್ಲೀಟ್ ಆಗ್ತದೆ ನಮ್ದು ಮನೆ ಅಂದರೆ ರೂಮ್. Just like the street lights lit this town, like a fire in a blaze, gotta burn it down. Can't be afraid to leave this out. We got this far, don't know how. I see danger in your eyes. They know we'll burn down the night. Coming just like the sunrise. You know that we're gonna ಗಾಯ್ಸ್ ಫೈನಲಿ ಕಂಪ್ಲೀಟ್ ಐತಾಗ ರೂಮ್ ಗಾಯ್ಸ್. ಇಟ್ಟು ಇದು ಆಗ್ತದಲ್ಲ ಗಾಯ್ಸ್, ಹೇಳಕ್ಕೋಗ್ಬಾರ್ದು ಗಾಯ್ಸ್. ಹುಡುಗರಿದ್ರೆ ಮನೆ ತೆಗಿಯೋದು, ಬಾಂಡೆ ತೆಗಿಯೋದು ಮತ್ತು ಗಾಡಿ ಅರ್ಬಿಲು ಒರೆಸೋದು, ಅದು 2 ಸತ ಒರೆಸೋದು ಗಾಯ್ಸ್. ಪೂರಾ ನನ್ನ ಮೈ ಪೂರಾ ಬೆವ್ರು ಇಲ್ಲಿ ಪೂರಾ ಕೈನೂ ಬೆವ್ರ, ಪೂರಾ ಮೂತೆ ಪೂರಾ ಮೈ ಎಲ್ಲ ಪೂರಾ ಪಸಿನ ಆಗ್ಯದ್ರಿ ಗಾಯ್ಸ್. ಮನೆ ಗಟ್ಟು ಕಾವು ಐತಿ ಗಾಯ್ಸ್. ಮನೆ ತೊಳಿಬೇಕಾದ್ರೆ ಸಾಧಾರಣ ಮಾತಲ್ರಿ ಗಾಯ್ಸ್. ಭಾಳ ಅಂದರೆ ಭಾಳ ಇದು ಬೇಕು ಗಾಯ್ಸ್. ಈಗ ಫೈನಲ್ ಈಗ ಜಸ್ಟ್ ಮುಗಿತಾಗ್ರಿ ಗಾಯ್ಸ್. ಹೇಳಕ್ಕೋಗ್ಬಾರ್ದು ಗಾಯ್ಸ್, ಇಟ್ಟು ಡೇಂಜರ್ ಸೀನ್ ಆಗ್ತದಲ್ಲ ಮನೆ ತೊಳಿಬೇಕಾದ್ರೆ ಗಾಯ್ಸ್. ನೀವು ಕಮೆಂಟ್ದಾಗ ಹೇಳ್ರಿ ಗಾಯ್ಸ್, ಯಾರ್ಯಾರು ಮನೆಗೆ ಹಿಂಗೆ ಕೆಲಸ ಮಾಡ್ತೀರಿ. ನಾನು ನೋಡ್ಬೇಕು ಗಾಯ್ಸ್, ಎಷ್ಟು ಮಂದಿ ಕೆಲಸ ಮಾಡ್ತೀರಿ ಮನೆಗೆ. ಮನೆ ತೊಳೆ ಮುಂದೆ ಎಷ್ಟು ಹೆಲ್ಪ್ ಮಾಡ್ತೀರಿ ನಿಮ್ಮ ಮಮ್ಮಿಯರ್ಗೆ, ಅದು ಪ್ಲೀಸ್ ಕಮೆಂಟ್ದಾಗ ಹೇಳ್ರಿ. ಈಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗ್ಯದ. ಈಗ ತೆಳಗಿನ ನಮ್ಮ ಮಮ್ಮಿ ಅದು ಪರಿಷದು ಒರೆಸ್ಕೋತಾರೆ. ಅದು ಆಗನ ಪೂರ ಈ ಬಾಂಡೆ ಎಲ್ಲ ತೊಳೆದು ಮತ್ತು ಅಲ್ಲೇ ಮ್ಯಾಗ ಇಡೋದೈತ್ರಿ ಗಾಯ್ಸ್. ಈಗ
ಗಾಯ್ಸ್ ಅಂಥದ್ರಾಗ ನಮ್ಮ ಮಮ್ಮಿದ ಮಾತು ಕೇಳಲಿಕ್ಕಂದ್ರೆ ಇಟ್ಟು ಒದ್ರಾಡ್ತಾಳೆ ಗಾಯ್ಸ್. ಹೇಳಕ್ಕೆ ಹೋಗ್ಬಾರ್ದು, ಭಾಳ ಕೆಟ್ಟ ಒದ್ರಾಡ್ತಾರೆ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿಯಾರ. ಒಂದು ಸ್ವಲ್ಪ ಕೆಲಸ ಕೇಳಲಿಕ್ಕಂದ್ರೆ, ಒಂದು ಸ್ವಲ್ಪ ಏನೂ ಕೊಡ್ಲಿಕ್ಕಂದ್ರೆ, ಕೆಲಸ ಕೇಳಲಿಕ್ಕಂದ್ರೆ ಇಟ್ಟು ಒದ್ರಾಡ್ತಾರೆ. ಹೇಳಕ್ಕೆ ಹೋಗ್ಬಾರ್ದಪ್ಪ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಗಾಯ್ಸ್. ಸ್ವಲ್ಪ ಏನು ಕೇಳಲಿಕ್ಕಂದ್ರೆ ಪೂರಾ ನಮಗೇನು ಇಲ್ಲಾರ್ದು ಸ್ವಚ್ಛಾಗಿ ತೊಳೆದು ಬಿಡ್ತಾರಾಗ ಮನೆ ಕೂಡ. ನಮಗೂ ಎಷ್ಟು ಕೆಟ್ಟ ಡೇಂಜರ್ಸ್ ಏನಾಗತ್ತಾರೆ ಗಾಯ್ಸ್ ಮನ್ಯಾಗ. ಮಮ್ಮಿಯವ್ರು ಅಂದರೆ ಹಂಗೆ ನೋಡ್ರಿ ಗಾಯ್ಸ್, ಮಾತು ಕೇಳಲಿಕ್ಕಂದ್ರೆ ಶಿಸ್ತು ತೊಳೆಯೋದ, ಪೂರ ತೆಳಗಿಂದ ಹಿಡ್ದು ಮ್ಯಾಗೆ ತಕ್ಕ ಶಿಸ್ತು ಪದ್ಧ ಸರಿಯಾಗಿ ತೊಳೆಯೋದ ಮಾತು ಕೇಳಲಿಕ್ಕಂದ್ರೆ. ನಮ್ಮದು ಇದೇ ಹಣೆಬಾರ ಐತ್ರಿ, ನಿಮ್ಮದು ಹಣೆಬಾರ ಹಂಗೆ ಇದ್ದಿರ್ಬೋದು ಗಾಯ್ಸ್. ಈಗ ನಡ್ರಿ ಏನಾಗಿದ್ದಾಗ ಗಾಯ್ಸ್ ಅಗಾರ ಇಲ್ಲಿ ನಮ್ಮ ಮನೆಯದು ತೊಳ್ಯಾಕತ್ತಾರ ಬಾಂಡೆ. ಅದು ನೋಡಿರಿ ನಮ್ಮ ಅಕ್ಕದು ಎಲ್ಲರೂ ಕೂಡಿ ತೊಳ್ಯಾಕತ್ತಾರ ಬಾಂಡೆ. ಗಾಯ್ಸ್ ಇಲ್ಲಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಬಾಂಡೆ ಈಗ ನಮ್ಮ ಮಮ್ಮಿಯವ್ರೆ ನಮ್ಮ ಅಕ್ಕರ ತೊಳ್ದಾರ. ಈಗ ನೋಡಿರಿ ಗಾಯ್ಸ್ ಇನ್ನೊಂದು ಸ್ವಲ್ಪ ಉಳ್ದಾವ ಬಾಂಡೆ. ಈಗ ಅವು ಬಾಂಡೆ ಏನು ಮಾಡತ್ತೀನಿ ಅಂದ್ರೆ ಅವ್ರು ನಮ್ಮ ಮಮ್ಮಿಯವ್ರದು ತೊಳೆದು ಅಲ್ಲಿ ಬಿಸಿಲಿಗಿಟ್ಟು ಏನು ಮಾಡತ್ತಲ್ಲಂದ್ರೆ ನಮ್ಮ ಮನ್ಯಾಗ ಕೊಡತ್ತಾರೆ ಗಾಯ್ಸ್. ಯಾವ್ಯಾವ ಒಣಗ್ಯಾವಲ್ಲ ಅವೆಲ್ಲ ಮನ್ಯಾಗ ತಂದು ಇಲ್ಲಿ ಇಡತ್ತೀನಿ ರೀ ಗಾಯ್ಸ್. ಮನ್ಯಾಗ ಅವು ಬಾಂಡೆ ತೊಳ್ಬೇಕಂದ್ರೆ ಲೈಟೇ ಹೋಗ್ಯಾವ ಗಾಯ್ಸ್. ಪಂಕನೂ ಚಾಲು ಇಟ್ಟಿದೆ, ಲೈಟ್ನೂ ಚಾಲು ಇಟ್ಟಿದೆ, ಆದರೆ ಲೈಟೇ ಹೋಗ್ಯಾವ. ಅಂದರೆ ನಮ್ಮ ಮಮ್ಮಿ ಅದು ಬಾಂಡೆ ಒಣಗದ ಮ್ಯಾಗ ಏನಂದರೆ ಇಲ್ಲಿ ತಂದು ಇಡ್ತಿದ್ದೆ ಅಗರ್ ಗಾಯ್ಸ್. ಇಲ್ಲಿ ಬೋಗಾನ್ ಇಟ್ಟಿನ್ರಿ, ದೊಡ್ಡ ದೊಡ್ಡ ಸಾಮಾನ್ಯ ಇಟ್ಟಿನ್ರಿ, ಸಣ್ಣ ಎಲ್ಲ ಇಲ್ಲಿ ಇಟ್ಟಿನ ಅಗರ್ ಗಾಯ್ಸ್. ಅಂದರೆ ಪಂಕ ಚಾಲು ಮಾಡೋಣ ಪೂರಾ ಅವು ಹಸಿದು ಎಲ್ಲ ಸ್ವಲ್ಪ ಗಾಳಿಗೆ ಒಣಗಬೇಕಂತ ಇಲ್ಲಿ ಇಟ್ಟಿನ್ರಿ ಗಾಯ್ಸ್. ಈಗ ಸ್ವಲ್ಪ ಒಣಗ್ಯಾವ ಗಾಯ್ಸ್. ಇನ್ನೂ ತೊಳೆದ ಒಣಗದ ಮ್ಯಾಗ ಈಗ ಮತ್ತೆ ಅಲ್ಲೇ ಇಡೋದೈತ್ರಿ ಗಾಯ್ಸ್. ಭಾಳ ಹೈರಾಣ ಐತ್ರಿ ಗಾಯ್ಸ್. ಇವು ಬಾಂಡೆ ತೆಗೆಯೋದು, ತೊಳೆಯೋದು ಮತ್ತು ಮ್ಯಾಗ ಇಡೋದು ಭಾಳ ಹೈರಾಣ ಕೆಲಸ ಐತ್ರಿ ಗಾಯ್ಸ್. ಈಗ ಲೈಟ್ನೂ ಹೋಗ್ಯಾವ ಅಂತದ್ರಾಗ ಈಗ ಸ್ವಲ್ಪ ಚಾಯ್ ಕೊಡ್ತೀವಿ. ನಮ್ಮ ಮಮ್ಮಿನ ನಮ್ಮ ಅಕ್ಕರ್ ಫುಲ್ ಜೋಶ್ನಾಗ ತೊಳ್ಯಾತದ ಬಾಂಡ್ಯಾರದು ಗಾಯ್ಸ್. ಸಂಜೆ ಐತ್ರಿ, ಸಂಜೆ 6ಕ್ಕೆ ಐತೆ. ಇನ್ನೋವರೆಗೂ ನಮ್ಮ ಮಮ್ಮಿಯವ್ರಿಗೆ ಬಾಂಡೆನೇ ಮುಗಿಯಲಾಗಿದ್ರಿ ಪಾಪ. ಭಾಳ ಹೊತ್ತು 2-3 ತಾಸು ಐತೆ ಗಾಯ್ಸ್ ಬಾಂಡೆ ತಿಕ್ಕಕತ್ತ. ಇನ್ನೂ ಬಾಂಡೆ ತಿಕ್ಕೋದೇ ಮುಗಿಯಲಾಗ್ಯದ್ರಿ ನಮ್ಮ ಪಾಪ ನಮ್ಮ ಮಮ್ಮಿಯವ್ರದ್ದು. ಇಲ್ಲಿ ನೋಡ್ರಿ ಇನ್ನೋವರೆಗೂ ಮುಗಿಯಲಾಗ್ಯದಾಗ್ರಿ ಬಾಂಡೆಗಳು. ಇನ್ನೊಂದು ಸ್ವಲ್ಪ ಅದಾವ ಗಾಯ್ಸ್. ನೋಡ್ರಿ ಗಾಯ್ಸ್ ಎಷ್ಟೊತ್ತೈತಾಗ್ರಿ ಮನೆ ಸ್ವಚ್ಛ ಅಂದರೆ ಹಿಂಗೆ ನೋಡ್ರಿ ಗಾಯ್ಸ್. ಯಾವಾಗ ಮುಗಿತದೋ ಯಾವಾಗ ಇಲ್ಲೋ ಹೇಳೋಕ್ಕೆ ಬರಲ್ಲ ಗಾಯ್ಸ್. ಅಗಾರ ಈಗ ನೋಡ್ರಿ ಆಗಲೇ ಮುಂಜಾನೆ ಎಷ್ಟು ಹೊಲಸು ಕಾಣಿಸತ್ತಿತ್ತಲ್ಲ ಗಾಯ್ಸ್, ಹೇಳಕ್ಕೆ ಹೋಗ್ಬಾರ್ದು. ಈಗ ನೋಡ್ರಿ ಎಷ್ಟು ಚಲೋ ಕಾಣಿಸತ್ತದೆ. ಪೂರಾ ಮನೆ ತೊಳೆದಿದ್ದಕ್ಕೆ ಸಾರ್ಥಕ ಐತಿ ಗಾಯ್ಸ್. ಮನೆ ಇದ್ರ ತೊಳೆದಿದ್ದಕ್ಕೆ ಸಾರ್ಥಕ ಐತೆ ಗಾಯ್ಸ್. ಇಟ್ಟು ಹೊಲಸಾಗಿತ್ತಲ್ಲ ಹೇಳಕ್ಕೆ ಹೋಗ್ಬಾರ್ದು. ಭಾಳ ಹಿಂಗೆ ಧೂಳಿತ್ತು. ಇಲ್ಲಿ ನೋಡ್ರಿ ಪೂರಾ ಎಷ್ಟು ಚಲೋ ಕಾಣಿಸತ್ತದ ಗಾರಿ. ನೋಡ್ರಿ ಗಾಯ್ಸ್ ಭಾಳ ಫೀಲಿಂಗ್ ತೊಳೆದಿದ್ದಕ್ಕೆ ಸಾರ್ಥಕ ಐತಿ ಗಾಯ್ಸ್. ನಮ್ಮ ಮಮ್ಮಿ ಬಂದಾಳ. ಇಲ್ಲಿ ನೋಡ್ರಿ ಎಲ್ಲ ಸೌಂಡ್ ಇಡತ್ತಾಳಗಾರ. ಇಲ್ಲಿ ಒಂದ್ರ ಮ್ಯಾಗ ಇಡತ್ತಾರ ನೋಡ್ರಿ. ಎಲ್ಲ ಚಲೋ ಮಾಡತ್ತಾರ ಹಾಗಾರಿ. ಎಲ್ಲ ತೆಗಿತಾಳ ಯಾವ್ಯಾವ ಅದೆಲ್ಲ ಇದು ಇಡತ್ತಾರಲ್ಲಿ ಒಂದ್ರ ಮ್ಯಾಗ ಒಂದು ಹಾಕಿ ಇಡಕತ್ತಲ್ಲ. ಇದು ನೋಡ್ರಿ ಹಾಕುತ್ತ ನೀರೆಲ್ಲ ಇದು ಆಗ್ಯಾವ. ಅವು ತಗೋಯ್. ಇಂಟೆಲಿಜೆಂಟ್ ಮಾಮ್ ಅದಾಳ್ರಿ ನಮ್ಮ ಮಮ್ಮಿ ಭಾಳ ಶಾಣೆ ಅದಾಳ್ರಿ. ನೋಡ್ರಿ ಒಂದರೊಳಗೆ ಎಲ್ಲದ್ರಾಗೆ ಇಟ್ಬಿಟ್ಲಾಗಾರ. ಸಣ್ಣ ಟಿಪ್ಪಿನೊಳಗೆ ಒಂದರದಾಗೆ ಶಿಫ್ಟ್ ಮಾಡಿಬಿಟ್ಲಾಗಾರ ಅದಾರಿ. ಕೊಡ್ರಂಗಿಲ್ಲ ಯವ್ವ ಕೊಡ್ರಂಗಿಲ್ಲ. ತೊಗೊಂಡ್ರಾಗ ಈಗ ಸಣ್ಣ ಯಾವ್ಯಾವ ಬಾಂಡೆ ಅದ ನೋಡ್ರಿ ಅವೆಲ್ಲ ಇಟ್ಬಿಡ್ತಲ್ಲ ಗಾಯ್ಸ್. ಇಲ್ಲಿ ನೋಡ್ರಿ ಎಲ್ಲ ಸಾಮಾನು ದೊಡ್ಡ ಸಾಮಾನು ಇದ್ವಲ್ರಿ ಗಾಯ್ಸ್. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಯರ ಎಷ್ಟು ಚಲೋ ಪೂರಾ ಇಲ್ಲಿ ಎಷ್ಟು ಪೂರಾ ಅಲ್ಲಿ ಪ್ಯಾಕ್ ಮಾಡಿಬಿಟ್ಟಾಳೆ. ಎಷ್ಟು ಚಲೋ ಇಟ್ಟಾಳಗಾರಿ. ಎಲ್ಲ ದೊಡ್ಡ ಸಾಮಾನು ಇಲ್ಲಿ ಒಂದು ಸೈಡ್ ಇಟ್ಬಿಟ್ಟಾಳ. ಇಲ್ಲಿ ಏನಂದ್ರಿ ಸಣ್ಣ ಬಾಂಡೆ ಅದಾವಲ್ಲ ಹಸಿವಾದವ್ರಿ ಅವು. ಅದಕ್ಕೆ ಅವು ಅಲ್ಲಿ ಹಿಂಗೆ ಡಬ್ಬ ಹಾಕತ್ತಾರ. ಅಂದರೆ ಹಸಿ ಅದಾವಲ್ಲ ಒಣಗಬೇಕಂತ ಒಂದೊಂದು ಇಟ್ಬೋದು. ಪೂರಾ ಒಂದು ರೂಮ್ನಾಗ ಇಡ್ತಾರ. ಇಲ್ಲ ನೋಡ್ರಿ ಎಷ್ಟು ಚಲೋ ನೀಟಾಗಿ ಇಟ್ಟಾಗ ನಮ್ಮ ಮಮ್ಮಿ ಹೆಂಗೆ ಅಡ್ಜಸ್ಟ್ ಮಾಡಿ ಇಟ್ಟಾಳ ನೋಡ್ರಿ. ಮನ್ಯಾಗ ಅಂದ್ರೆ ಪೂರಾ IQ ಲೆವೆಲ್ ಹೆಚ್ಚಾಗೋಗ್ತದ ಅವ್ರದ್ದು. ಎಲ್ಲಿ ಹೆಂಗೆ ಇಡಬೇಕು ಹೆಂಗೆ ಇಡಬಾರ್ದ ಅಂತ ಪೂರಾ ಗೊತ್ತಿರ್ತದ ಅವ್ರಿಗೆ. ಮನ್ಯಾಗ ಅಂತೂ ಅವರೇ ರಾಣಿ ಇದ್ದಂಗೆ. ಈಗ ಬರ್ರಿ ಅವು ಇಟ್ಟು ನಮ್ಮ ಮಮ್ಮಿ ಇಟ್ಟು ತೊಳ್ಯಾತಾಳ. ನಮ್ಮ ಅಕ್ಕನಿದ್ದಾವ ಸಣ್ಣ ಬಾಂಡೆಗಳಲ್ಲಿ ಇದು ಮಾಡತ್ತಾರ ನೋಡಿ. ಪೂರಾ ಒಂದೊಂದು ಲೈನ್ ಹೆಂಗೆ ಇಡತ್ತವ ಅದಾರ ನಮ್ಮ ಅಕ್ಕ. ಪೂರಾ ಒಂದೊಂದು ಲೈನ್ ಇಟ್ಟಲಾಗಾರ. ಹಿಂಗೆ ಗಾಯ್ಸ್ ಪೂರಾ ಇದು ಒಂದು ರೂಮ್ ಎಟ್ಟು ಕುಂಡಿರ್ತಾವಲ್ಲ ಸಣ್ಣ ಬಾಂಡೆ ಅಟ್ಟು ಪೂರಾ ಹಂಗೆ ಹಿಂಗೆ ಇಟ್ಕೋತ ಬರ್ತಾಳೆ ಗಾಯ್ಸ್. ಇಲ್ಲಿ ನೋಡ್ರಿ ನಮ್ಮ ಅಕ್ಕರ ಎಲ್ಲ ಸಣ್ಣ ಬಾಂಡೆ ಇಲ್ಲಿ ಇಟ್ಟು ಹೋಗಲಾಗ ಎಷ್ಟು ಚಲೋ ಇಟ್ಟಲ್ರಿ.
ಅಂದ್ರೆ ಒಂದ್ರ ಮ್ಯಾಗ ಇಟ್ಕೊತ ಹೋಗ್ಯಾಳಗಾರಿ. ಈಗ ಇನ್ನೂ ಸ್ವಲ್ಪ ಅದಾವ ಅವಿಟ್ಟು ತೊಗೊಂಬರತ್ತಾಳ. ಅಲ್ಲಿ ನಮ್ಮ ಮಮ್ಮಿ ತೊಳೆತಾಳ. ಅದಕ್ಕಲ್ಲೇ ನಮ್ಮ ಅಕ್ಕ ಈಗ ಅದ್ರ ಒಂದು ಬುಟ್ಟೆಗೆ ಹಾಕೊಂಡು ಮತ್ತಿದು ಪೂರ ಒಂದಿದ್ದು ಅರ್ಧ ತುಂಬುತ್ತಿರ್ಬೇಕು ಗೈಸ್. ಗಾಯ್ಸ್ ಲೈಟೇ ಹೋದವಾಗ ಗೈಸ್ ಏನು ಹೇಳೋದೆ, ಏನು ನಸೀಬಿತ್ತು, ಏನು ಖರಾಬ್ ಆಯಿತು, ಲೈಟೇ ಹೋದವಾಗ್ರಿ ಗೈಸ್. ಅದು ಪೂರಾ ತುಂಬದ ಮ್ಯಾಗ ನಿಮ್ಗೆ ತೋರಿಸ್ತೀನಿ ರೀ. ಭಾಳ ಚಲೋ ಅನಿಸ್ತದ್ರಿ ಅದು ಪೂರಾ ಹಿಂಗೆ ಇದು ಆಗೋಣ. ಬರ್ರಿ ಈಗ ನಿಂಗೆ ಅವಾಗೇ ಸಿಗ್ತೀನಿ ಬರ್ರಿ ಗೈಸ್. ಸೊ ಆಲ್ ರೈಟ್ ಗೈಸ್, ಈಗ ನಮ್ಮ ಅಕ್ಕ ಎಲ್ಲ ಸಣ್ಣ ಬಾಂಡೆ ತಂದು ಇಟ್ಟಲಾಗ ನೋಡ್ರಿ ಎಷ್ಟು ಚಲೋ ಕಾಣಿಸತ್ತವ್ರಿ ಗೈಸ್. ಅದು ಎಲ್ಲ ಬಾಂಡೆದು ಎಲ್ಲ ಕಂಪ್ಲೀಟ್ ಆಗಿ ನಾಳೆ ಮುಂಜಾನೆ ಇರ್ತೀವಿ. ಯಾಕಂದ್ರೆ ಈಗ ಅವು ಹಸಿವು ಇರ್ತಾವ. ಅದು ಬಾಂಡ್ಯದು ತೆಳಗಿನ ಬಾಂಡೆ ಹಸಿವು ಇರ್ತಾವ. ಅದ್ರ ಸಂಬಂಧ ಅವಕ್ಕೆ ಇವತ್ತು ಗಾಳಿಗೆ ಬಿಟ್ಟಿವಿ. ಈಗ ನಾಳೆ ಮುಂಜಾನೆ ಅವಕ್ಕೆ ಪೂರಾ ಈಗ ಒಣಗಿರ್ತಾವಲ್ಲ ಮ್ಯಾಗ ಇರ್ತೀವಿ ಗೈಸ್. ಇವತ್ತರ ಮನೆ ಸ್ವಚ್ಛ ಮಾಡಬೇಕಾದ್ರೆ ಬಿಟ್ಟು ಬೇಸರ ಬರತ್ತಿತ್ತು. ಮತ್ತು ಅದ್ರಾಗ ಮ್ಯಾಗ ಒರೆಸೋದು ತೊಳೆಯೋದು ಭಾಳ ಇದು ಆಗೈತಿ ಗೈಸ್. ನಿತ್ಯ ಅಂತೂ ಇಟ್ಟು ಬರತ್ತದ ಗೈಸ್. ಹಾಳಾಕೋಬಾರ್ದು ಗಾಯ್ಸ್. ಮನೆ ಸ್ವಚ್ಛ ಅಂದರೆ ಹಿಂಗೆ ಐತ್ರಿ ಗೈಸ್. ಸೊ ಗೈಸ್ ಊಟನೂ ಮಾಡೀನಿ ಗೈಸ್. ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪರು ಎಲ್ಲರೂ ಮಕ್ಕೊಂದಾರ ಗೈಸ್. ಊಟದು ಎಲ್ಲ ಮುಗಿದು ಬಂದಿನ್ರಿ ಗೈಸ್. ಈಗ ನಿದ್ದೆ ಭಾಳ ಜೋರು ಬಂದದ್ರಿ ಗೈಸ್. ಸೊ ಗೈಸ್ ಇವತ್ತಿಗೆ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.